ನಮಸ್ಕಾರ ಹೇಳ್ತಾ ಒಂದು ವಿಶೇಷ ಕಾರಣ ಏನಪ್ಪ ನಮ್ಮ ಸಾವಯವ ಬಗ್ಗೆ ಒಂದು ವಿಡಿಯೋ ಐತೆ. ಅದು ವಿಡಿಯೋ ನೋಡ್ಕೊಂಬರಿ. ಯಾವುದು ಎದ್ರ ಬೆಳೆಯಪ್ಪ ಅಂದ್ರೆ ಒಂದು ತರಕಾರಿ, ಒಂದು ಹೀರೆಕಾಯಿ, ಟೊಮೊಟೊ ಮತ್ತು ಶೇಂಗಾ, ಪ್ರತಿಯೊಂದು ಬೆಳೆಯ ಕಬ್ಬು ಎಲ್ಲ ಬೆಳೆದಂಥ ರೈತ ಇದ್ದೀನಿ. ಆ ರೈತನ ಹತ್ರ ಒಂದು ವಿಡಿಯೋ ಮಾತಾಡಿದ ವಿಡಿಯೋ ಐತೆ. ಅದು ವಿಡಿಯೋ ನೋಡ್ಕೊಂಡು ಆ ರೈತ ಏನೋ ಬಳಕೆ ಮಾಡ್ಯಾನ. ನೀವೆಲ್ಲರೂ ರೈತರು ಬಳಕೆ ಮಾಡ್ಕೊಂಡು ಒಳ್ಳೆ ಲಾಭ. ಇದನ್ನೇ ಹಾಕಿದ್ದು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಇದನ್ನ ಹಾಕಿದೆ. ಅಂದ್ರೆ ಇದನ್ನ ಡ್ರಿಪ್ ಇರಿಗೇಷನ್ ಅಲ್ಲಿ ಬಿಟ್ಟೆ. ಅಗ್ರಿ ಹ್ಯೂಮಿಕ್ ಅನ್ನ. ಡಿಯರ್ ಫ್ರೆಂಡ್ಸ್, ಇದು ವೆಸ್ಟೇಜ್ ಕಂಪನಿ ಅಗ್ರಿ ಹ್ಯೂಮಿಕ್ ಅನ್ನೋ ಒಂದು ಪ್ರಾಡಕ್ಟ್. ಇದು ಲಿಕ್ವಿಡ್ ಫಾರ್ಮೇಷನ್ ಇರುತ್ತೆ. ಸೊ ನಾನು ಡ್ರಿಪ್ ಎಲ್ಲ ಯೂಸ್ ಮಾಡೋದ್ರಿಂದ ನಂಗೆ ಇದು ಲಿಕ್ವಿಡ್ ಫಾರ್ಮ್ ಇರುತ್ತಲ್ಲ, ಇದನ್ನ ಬಿಡ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಇದನ್ನಾದ್ರೆ ಕೈಯಿಂದ ಕಟ್ಬೇಕಾಗತ್ತೆ, ಒಂದೊಂದು ಚಮಚ 2 ಚಮಚ ಗಿಡದ ಬಡ್ಡಿಗೆ. ಸೊ ಇದನ್ನ ಮಿಕ್ಸ್ ಮಾಡಿ ನಾವು ಡ್ರಿಪ್ ಇರಿಗೇಷನ್ ಅಲ್ಲಿ ಬಿಡಬಹುದು. ಪ್ರತಿ ಒಂದು 15 ಲೀಟರ್ಗೆ ಅದು 20 ml, ಇದು 5 ml ಅನ್ನ ಮಿಕ್ಸ್ ಮಾಡಿ ಟೋಟಲ್ 1 ಎಕರೆಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನಾವು ಬಳಸಬಹುದು. ಪ್ರಾಡಕ್ಟ್ ಯೂಸ್ ಮಾಡಿದೀರಾ, ಸಾವಯವ ಕೃಷಿನೇ ಮಾಡಿದೀರಾ. ಇವತ್ತು ವೆಸ್ಟೇಜ್ ಕಂಪನಿ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ಸಾವಯವ ಕೃಷಿ ಮಾಡಿದೀರಾ. ಸೊ ನಮ್ಮ ವೆಸ್ಟೇಜ್ ಕಂಪನಿ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಬೇರೆ ಕೆಮಿಕಲ್ ಎಲ್ಲ ಯೂಸ್ ಮಾಡೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ಆಗ್ತಿತ್ತು. ಸೊ ಮತ್ತೆ ಕಾಯಿ ಎಲ್ಲ ಚೆನ್ನಾಗಿ ಬರ್ತಿದ್ದಿಲ್ಲ, ಮಾರ್ಕೆಟಿಂಗ್ ಚೆನ್ನಾಗಿ ಆಗ್ತಿದ್ದಿಲ್ಲ. ಸೊ ಇವಾಗ ನಾನು ವೆಸ್ಟೇಜ್ ಅಂದ್ರೆ ವೆಸ್ಟೇಜ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ ನಾನು ಮಾರ್ಕೆಟಿಂಗು ಚಲೋ ಆಗ್ತಿದೆ, ಎಲ್ಲ ಕಾಯಿ ಹಣ್ಣು ಎಲ್ಲ ಚೆನ್ನಾಗೇ ಬರ್ತಿದೆ, ಇಳುವರಿನೂ ಜಾಸ್ತಿ ಆಗ್ತಿದೆ. ಸೊ ಟೋಟಲಿ ತುಂಬಾ ಚೆನ್ನಾಗಿದೆ ಸರ್. ರೈತರಿಗೆ ಏನ್ ಸಂದೇಶ ಕೊಡ್ತೀರಾ? ಇದು ನಮ್ಮ ರೈತರಿಗೆ ಏನ್ ಸಂದೇಶ ಅಂದ್ರೆ, ಇದನ್ನ ಮಾಡೋದ್ರಿಂದ ರೈತನಿಗೆ ಉಳಿತಾಯನೂ ಆಗತ್ತೆ. ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಜಾಸ್ತಿ ಲಾಭ ಪಡಿಬಹುದು ರೈತ. ಮತ್ತೆ ಭೂಮಿನೂ ಚೆನ್ನಾಗಿ ಬರುತ್ತೆ, ಫಲವತ್ತತೆ ಹಿಡಿದಿಟ್ಟುಕೊಳ್ಳುತ್ತೆ. ಮತ್ತೆ ಟೋಟಲಿ ರೈತ ಖುಷಿ ಆಗ್ಬೋದು ಸರ್. ನೀವು ಯಾವ್ಯಾವ ಬೆಳೆ ಮಾಡಿದಿರ ಅಂತ ಹೇಳ್ಬೋದಾ ನಮ್ಮ ಇದ್ರ ಜೊತೆಗೆ? ನಾನು ಹೀರೆಕಾಯಿ ಮಾಡಿದ್ದೇನೆ, ಹಾಗಲಕಾಯಿ ಮಾಡಿದ್ದೇನೆ, ಶೇಂಗಾ ಹಾಕಿದ್ದೇನೆ, ಸೊ ಪ್ಯಾಡಿ ಮಾಡಿದ್ದೇನೆ, ಭತ್ತ, ಕಬ್ಬು, ಟೊಮೆಟೊ. ಎಲ್ಲದಕ್ಕೂ ನಮ್ದೇ ಪ್ರಾಡಕ್ಟ್ ಯೂಸ್ ಎಲ್ಲದಕ್ಕೂ ನಾನು ವೆಸ್ಟೇಜ್ ಯೂಸ್ ಮಾಡ್ತೇನೆ. ಅಂದ್ರೆ ನಿಮ್ ಸಲಹೆ ಓವರ್ ತುಂಬಾ ಅನುಕೂಲ ಇದೆ. ಇದು ಯಾವುದು ಕೆಮಿಕಲ್ ಇಲ್ಲ, ಸೊ ಎಲ್ಲ ಆರ್ಗ್ಯಾನಿಕ್ ಇರೋದ್ರಿಂದ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಸರ್. ಎಲ್ಲ ಒಳ್ಳೇದಿದೆ.